ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನು ಎಷ್ಟು ದಿನ ಅಂತ ಹೀಗೆ ತಡ್ಕೊಂಡು ಸುಮ್ಮನೆ ಇರ್ತೀರಾ ಡ್ಯಾಡ್? ತನ್ನ ಮೇಲೆ ಎಷ್ಟೇ ಬಿಸ್ನೆಸ್ ಸುರಿದ್ರು ಸುಮ್ಮನೆ ಇರ್ತಿದ್ದೋನು ಈಗ ನಿಧಿ ನಿತ್ಯ ವಿಷಯಕ್ಕೆ ಬಂದ್ರೆ ಅವನೇ ಕೊತ ಅಂತ ಕುದಿಯಕ್ಕೆ ಶುರು ಮಾಡಿದ್ದಾನೆ. ಮಡ್ಚಿಟ್ಟಿರೋ ನಾಲ್ಗೆ ಎಷ್ಟು ದೂರ ಬೇಕಾದ್ರೂ ಹೋಗುತ್ತಂತೆ. ಆದ್ರೆ ನೀವು ಏ ಕರ್ಣ, ನಾನು ನಿಮ್ಮ ಅಪ್ಪ ಕಣೋ, ನಿನಗೆ ನಾನು ಇದೀನಿ, ತಲೆ ಕೆಡಿಸ್ಕೋಬೇಡ ಅಂತ ನೀವೇ ಅಂತೀರಾ. ಇದನ್ನೆಲ್ಲ ನೋಡಿ ಉರ್ಕೊಂಡು ಸುಮ್ಮನೆ ಇರಬೇಕು. ನಿಮಗ್ ಭ್ರಮೆನೋ ಅಥವಾ ನಿಮ್ ಹುಚ್ಚತನ ನೋಡಿ ನನಗ್ ಭ್ರಮೆನೋ ಒಂದು ಅರ್ಥ ಆಗ್ತಿಲ್ಲ. ಈ ನಿನ್ನ ಭ್ರಮೆನ ದೂರ ಮಾಡಿ ನನ್ನ ಉಗ್ರ ರೂಪನ ಯಾವಾಗ ತೋರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಳೆ ಬರ್ಲಿ ಅಂತ ಅಂದ್ಕೊಂಡಿದ್ದ ತಕ್ಷಣ ನೆಲ ಒದ್ದೆ ಆಗಲ್ಲ ಡ್ಯಾಡ್. ಗುಡುಗು ಸಿಡಿಲು ಮಿಂಚು ಮೂರು ಒಟ್ಟಾಗಿ ಸೇರಿ ಮೋಡ ಸೀಳ್ಕೊಂಡು ಹನಿ ಬಿದ್ರೇನೆ ಭೂಮಿ ಒದ್ದೆ ಆಗೋದು. ನಿನಗೆ ನಾನು ಅಪ್ಪ ಅನ್ನೋದು ನೆನಪಿರಲಿ. ನನಗೆ ಬುದ್ಧಿ ಹೇಳೋಕೆ ಬರಬೇಡ. ಕಾರಣ ನನ್ನ ಕಪಿ ಮುಷ್ಟಿಯಲ್ಲಿ ಇರಬೇಕಾದ್ರೆ ಈ ಕರುಣೆ ತೋರಿಸೋ ನಾಟಕ ಅನಿವಾರ್ಯ. ಅವನಿಗೆ ಎಲ್ಲಿ ಯಾವಾಗ ಪಾಠ ಕಲಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ನ ನಾಲ್ಗೆನ ಹದ್ಬಸ್ನಲ್ಲಿ ಇಟ್ಕೋ. ಹೋಗಿ ಡ್ಯಾಡ್ ಹೋಗಿ. ಕರ್ಣನ್ ಹೆದರ್ಸಿ ಬಾಲ ಮುದ್ರಿಸಿ ಅಂದ್ರೆ ನನ್ನ ಬಾಯನ್ನ ಮುಚ್ಚಿಸ್ತೀರಾ? ಅಮ್ಮನ್ ಪ್ರೀತಿಗೂ ಅವನೇನಪ್ಪ, ಅಪ್ಪನ್ ದ್ವೇಷಕ್ಕೂ ಅವನೇನಪ್ಪ. ಸೂತ್ಕಕ್ಕೂ ಸಂಭ್ರಮಕ್ಕೂ ಆ ಕರ್ಣನೇ ಕಾರಣ ಅಂದ್ರೆ ನಾನೇನ್ ಕಿತ್ ಗುಡ್ಡ ಹಾಕೋದಕ್ಕಿದ್ದೀನ? ಈ ಕರ್ಣ ನಿನ್ ಜೀವನ ಯಾವತ್ತೂ ಸರಿ ಹೋಗ್ಬಾರ್ದು. ಸಾವಿರ ಜನ ಸಾವಿರ ಹೇಳ್ತಾರೆ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ಸಾವಿರ ಮಾತಾಡಿದ್ರು ಆಡೋ ವಿಷಯ ಒಂದೇ ಆದಾಗ ಮನಸ್ಸು ಮಾತ್ರ ಅಲ್ಲ, ಕಲ್ಲು ಬಂಡೆನೂ ಕೊರದ್ ಬಿಡುತ್ತೆ ಕಣೆ. ಅದಕ್ಕೆ ನೀನ್ ಯಾವಾಗ್ಲೂ ಹೀಗೆ ಕೂತ್ಬಿಡ್ತೀಯಾ? ಆಗಿರೋದು ತಲೆ ತಗ್ಸೋ ವಿಷಯನೇ ಲಚ್ಚಿ. ಆದ್ರೆ ಮರ್ಯಾದೆನೇ ಹೆಚ್ಚು ಅಂತ ಬದುಕ್ತಾ ಇರೋ ನಮ್ಗೆ ಅದನ್ನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನಾನು ನಿತ್ಯದ ಮೇಲೆ ಕೂಗಾಡಿದ್ದೀನಿ ನಿಜ, ಆದ್ರೆ ಆ ಹುಡುಗಿದ್ ಏನೇ ತಪ್ಪಿದೆ ಇದ್ರಲ್ಲಿ? ಇಷ್ಟೆಲ್ಲ ಜೀವನ ಕಂಡಿರೋ ನಾನೇ ತೇಜಸ್ ವಿಷಯದಲ್ಲಿ ಎಡು ಬಿಟ್ಟೆ. ಇನ್ನು ಮಗು ಏನ್ ಮಾಡಕ್ಕಾಗತ್ತೆ ಹೇಳು? ಬಿಟ್ಟು ಹೋಗಿದ್ದ ಅವನಾದ್ರು ಅಪ್ಪು ಆತ ಬರ್ತಾ ಇರೋದು ಇವಳ ಮೇಲೇನೆ. ಇದನ್ನೆಲ್ಲ ಇನ್ನು ಎಷ್ಟು ವರ್ಷನೇ ಕೇಳಿಸ್ಕೊಂಡಿರ್ಬೇಕು ನಾನು ಜೀವನ ಪೂರ್ತಿ. ಯಾಕೆ ಮಾತಾಡ್ತಾ ಇದೀನಿ ಅಂತ ನೋಡ್ತಿದ್ಯಾ? ಈಗ ತೇಜಸ್ಸೇ ಓಡೋಗಿದ್ರು ನಿತ್ಯನ್ ಬಗ್ಗೆ ಕೆಡ್ತಾಗ ಮಾತಾಡ್ತಿದ್ರಿ. ಒಂದ್ ವೇಳೆ ನಿತ್ಯನೇ ಓಡೋಗಿದ್ರು ತೇಜಸ್ ತುಂಬಾ ಒಳ್ಳೆಯವನು ಅಂತ ನಿತ್ಯನ್ ಬಗ್ಗೆ ಕೆಡ್ತಾಗ ಮಾತಾಡ್ತಿದ್ರು. ಆಗೋ ಮೋಸಕ್ಕೆಲ್ಲ ಹೆಣ್ಣೇ ಕಾರಣ ಅನ್ನೋ ಮನಸ್ಥಿತಿ ಇರೋವರೆಗೂ ಈ ಅಪವಾದಗಳೆಲ್ಲ ತಪ್ಪಿದ್ದಲ್ಲ. ಇನ್ 20 ವರ್ಷ ಆದ್ರೂ ಆಡಕ್ ಬೇರೆ ಮಾತಿಲ್ಲ ಅಂದ್ರೆ ಇದೇ ಮಾತನ್ನ ಆಡ್ತಿರ್ತಾರೆ. ಒಂದ್ ವೇಳೆ ನಿತ್ಯಂಗ್ ಮಗುವಾಗಿ ಅವಳು ಮದುವೆ ಆದ್ರೂ ಇದನ್ನೇ ಎತ್ತಾಡ್ತಿರ್ತಾರೆ. ನೋಡ್ ಮುಚ್ಚಡೆ, ಜಗತ್ತಿರೋದು ಹೀಗೆ. ಮಾತಾಡೋರು ಮಾತಾಡ್ಲಿ, ನಮ್ಮ ಪಾಡಿಗೆ ನಾವು ಬದುಕಬೇಕು ಅಂತ ಇದ್ಬಿಡ್ಬೇಕು. ಜೀವನ ಒಂದ್ ರೀತಿ ನದಿ ಇದ್ದಾಗೆ, ಕೆಲವು ಸಲ ಸ್ವಚ್ಛವಾಗಿ ಹರಿಯುತ್ತೆ, ಇನ್ನು ಕೆಲವೊಮ್ಮೆ ಇರೋದು ಬರೋದನ್ನೆಲ್ಲ ಸೇರಿಸ್ಕೊಂಡು ಪ್ರವಾಹ ತರ ಹರಿಯುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಾರ? ಏನಾದ್ರೂ ಕೊನೆಗೆ ಸೇರೋದು ಸಮುದ್ರ ಅಂತ ನೆನ್ಪಿದ್ರೆ ಸಾಕು. ಯಾಕೆ ಟೀಚರ್ ನಿಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ ಸ್ಕೂಲಲ್ಲಿ? ಅಪ್ಪ ಅಮ್ಮ ಹೇಗಿದ್ದಾರೆ? ನಾನು ಕೇಳಿದೆ ಅಂತ ಹೇಳು. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಿಡ ಕಟ್ ಮಾಡ್ಬಿಡಿ. ಫೋನ್ ಕೊಡಿ. ನನ್ನ ತೇಜಸ್ಸ ಎಲ್ಲಿದ್ದಾನಂತೆ, ಹೇಗಿದ್ದಾನಂತೆ ಕೊಡಿ, ಮಾತಾಡ್ಬೇಕು. ಕೊಡಲ್ಲ. ಯಾಕೆ? ನಿನ್ನ ಹತ್ರ ಫೋನ್ ಇಲ್ವಾ? ನನ್ನ ಫೋನ್ ಬೇಕೇನೆ? ಇಲ್ಲ, ಅವ್ನು ನನ್ನ ನಂಬರ್ ಬ್ಲಾಕ್ ಮಾಡಿದ್ದಾನೆ. ಒಂದೊಂದ್ಸತಿ ಮಾತಾಡ್ತೀನಿ, ದಯವಿಟ್ಟು ಫೋನ್ ಕೊಡಿ. ತೇಜಸ್ ಅನ್ನೋ ಹೆಸರು ಕೇಳೋಷ್ಟೊತ್ತಿಗೆ ನಿಮ್ಮ ಹುಡುಗ ತೇಜಸ್ ಅಂತ ಅನ್ಕೊಂಡ್ಬಿಟ್ಯಾ? ಪ್ರಪಂಚದಲ್ಲಿ ತೇಜಸ್ ಅನ್ನೋ ಹೆಸರು ಒಬ್ಬಂದೇ ಇರುತ್ತಾ? ಅಲ್ಲ, ಅವನ ಹೆಸರು ಕೇಳೋಷ್ಟೊತ್ತಿಗೆ ಒಳ್ಳೆ ನಾಯಿ ಮರಿ ಬಂದಂಗೆ ಬರ್ತಾ ಇದೆಯಲ್ಲ, ನಿನ್ಗೆ ಏನು ಅನ್ಸಲ್ವಾ? ಆಕ್ಚುಲಿ ನನ್ನ ಚಿಕ್ಕಮ್ಮನ ಮಗನ ಹೆಂಡತಿ
ಅವಳ ತಮ್ಮ, ಆ ತಮ್ಮನಿಗೊಂದು ಫ್ರೆಂಡು, ಅವನ ಹೆಸರು ತೇಜಸ್ ಅಂತ. ಅವನು ಫೋನ್ ಮಾಡಿದ್ದ. ಅವನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ, ಕೈ ತುಂಬ ಸಂಬಳ ಬರುವಂಥ ಕೆಲಸ. ಆದರೆ ಲಾಸ್ಟ್ ಮೊಮೆಂಟಲ್ಲಿ ಕೆಲಸ ತಪ್ಪೋಯ್ತು. ಅದಕ್ಕೆ ಬೇಜಾರು ಮಾಡಿಕೊಂಡು ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಹೊರಟೋಗಿದ್ದ. ಈಗ ಫೋನ್ ಆನ್ ಆಗಿದೆಯಲ್ಲ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಸಮಾಧಾನ ಮಾಡ್ತಾ ಇದ್ದೆ. ಅರ್ಥ ಆಯ್ತಾ? ತೇಜಸ್ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ? ಸುಮ್ಮನೆ ಕೆಲಸ ನೋಡ್ಕೊಂಡು ಹೋಗು. ಸಾರಿ, ನಾನು ನಿಜವಾಗ್ಲೂ ನಾನು ತೇಜಸ್ ಅನ್ಕೊಂಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನಿತ್ಯ, ನಿಂಗೆ ಮಾ ಮಾ ಇಲ್ವಾ? ಏನು ಹಾಗಂದ್ರೆ? ಮಾನ ಮರ್ಯಾದೆ ಅಪ್ಪ ಅಮ್ಮ ಇಲ್ದೆ ಬೆಳೆದಿರೋ ಹುಡುಗಿ ಅಲ್ವಾ, ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಲ್ಲ ಯಾರು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಪಾಪ ಅಲ್ಲ ಕಣೆ, ಒಂದ್ ಹುಡುಗನ ಪ್ರೀತಿ ಮಾಡಿ ಮದುವೆ ದಿನ ಅವ್ನ್ ಕೈ ಕೊಟ್ಟ ಅಂತ ಇನ್ಯಾರನ್ನೋ ಮದುವೆ ಮಾಡ್ಕೊಂಡು ಈಗ ಆ ಹುಡುಗನ ಹೆಸರು ಕೇಳಿದ ತಕ್ಷಣ ನನ್ನ ಹುಡುಗನ ಅಂತ ಬಂದು ಕೇಳ್ತೀಯಲ್ಲ, ಆ ಮೂರು ಇದ್ದಿದ್ರೆ ಹಿಂಗೆಲ್ಲ ಆಡ್ತಿರ್ಲಿಲ್ಲ. ನೀವು ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ತಂದ್ಕೊಟ್ಟಿದ್ದೀನಿ ಸರ್. ಥ್ಯಾಂಕ್ ಯು. ಇದು ಪ್ರೆಗ್ನೆನ್ಸಿ ಅವ್ರು ತಗೊಳ್ಳೋದು ಟ್ಯಾಬ್ಲೆಟ್ಸ್ ಅಲ್ವಾ? ಯಾರಿಗಿದು? ಅದು ಡಾರ್ಲಿಂಗ್, ಯಾರಿಗೆ ತರಿಸ್ದೆ ಈ ಟ್ಯಾಬ್ಲೆಟ್ನ? ನಿತ್ಯಗೆ ಅಂತ ಏನಾದರೂ ಬಾಯ್ ತಪ್ಪು ಹೇಳ್ಬಿಟ್ರೆ ಎಡವಟ್ ಆಗ್ಬಿಡುತ್ತೆ. ಏನಪ್ಪ ಮಾಡೋದು? ಇದನ್ನೆಲ್ಲ ಮನೆಗೆ ಯಾಕಪ್ಪ ತರಿಸಿದ್ಯಾ? ಡಾಕ್ಟರ್ಗೆ ಮನೆ ಮಠ ಅಂತ ವ್ಯತ್ಯಾಸ ಇದೆಯಾ? ಎಲ್ಲದೂ ಡ್ಯೂಟಿ ಮಾಡ್ಲೇಬೇಕಲ್ವಾ? ಒಬ್ರು ಪೇಷಂಟ್ ಇದ್ದಾರೆ, ಅವ್ರಿಗೆ ಪದೇ ಪದೇ ಹಾಸ್ಪಿಟಲ್ ಬರೋಕ್ಕಾಗಲ್ಲ, ಅದಕ್ಕೆ ನಾನೇ ಹೋಗ್ತಾ ಮಾತ್ರೆ ಕೊಟ್ಬಿಟ್ಟು ಹೋಗೋಣ ಅಂತ. ಅಯ್ಯೋ, ಅಡ್ರೆಸ್ ಹೇಳಿದ್ರೆ ನಾನೇ ತಗೊಂಡೋಗಿ ಕೊಟ್ಟಿದ್ದೆ. ಇಲ್ಲ, ಹೋಗ್ತಾ ನಾನೇ ಕೊಟ್ಬಿಟ್ಟು ಚೆಕಪ್ ಮಾಡ್ಕೊಂಡು ಹೋಗ್ಬೇಕು. ಊರವ್ರ ಬಗ್ಗೆ ಎಲ್ಲ ಕಾಳಜಿ ಮಾಡ್ತೀಯಾ? ನಿನ್ನ ಬಗ್ಗೆ ನಿಮ್ ಬಗ್ಗೆ ಯಾವಾಗ ಕಾಳಜಿ ಮಾಡ್ತೀಯಾ? ಹಾಗೆಲ್ಲ ಕೇಳಿದ್ರೆ ಅರ್ಥ ಆಗಲ್ಲ ಲಚ್ಚಿ. ಆದಷ್ಟು ಬೇಗ ಕಾಳಜಿ ಮಾಡ್ಬೇಕು ಅಂತ ಹೇಳ್ಬೇಕು, ಆಗ್ಲೇ ಅವ್ರ ತಲೆಗೆ ಹೋಗೋದು ಅಲ್ವಾ ಕರ್ಣ? ಆಗ್ಲೇ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟ ನನ್ ಡಾರ್ಲಿಂಗ್. ಅಲ್ಲೇನೋ ಮರಿ ಪಾಪ ಕಣೆ, ನಾಚಿಕೆ ಆಯ್ತು ಅಂತ ಅನ್ಸುತ್ತೆ. ನಾಚಿಕೆ ಬಿಡ್ಸತ್ತಾನೆ ನಮ್ ಕೆಲ್ಸ.